ಎಲ್ಲರಿಗೂ ನಮಸ್ಕಾರ. ನವ್ಯ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಂತ ಅನ್ಕೊತೀನಿ. ಇವತ್ತು ನಾನು ಗರಿಗರಿಯಾದ ಕೋಡ್ಬಳೆನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ರುಚಿನೂ ಮತ್ತು ಅನಾಹುತ ಇರ್ತೈತಿ. ಬರ್ರಿ ಹಂಗಂದ್ರೆ ಈ ಥರ ಕೋಡ್ಬಳೆನ ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ. ಇಲ್ಲಿ ನಾನು 1 ಕಪ್ ಅಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೆ, ಜಾಸ್ತಿ ಹುರ್ಕೋಬಾರ್ದು, ಅಂದರೆ ಗರಿ ಗರಿಯಾಗಿ ಬರ್ತೈತಿ ಕೋಡ್ಬಳೆ. 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿನಿ. ಇವನ್ನೆರಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟು. ಸ್ವಲ್ಪ ಬೆಚ್ಚಗೆ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ. 1/4 ಕಪ್ಪಷ್ಟು ಪುಟಾಣಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣದಾಗಿ ರುಬ್ಕೊಂಡಿನಿ. ಇದಕ್ಕೆ 1/4 ಕಪ್ಪಷ್ಟು ಹಸಿ ಕೊಬ್ಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ರುಚಿ ನೋಡಿಕೊಂಡು ಹಾಕೋರಿ. ಚಿಟಿಗೆಯಷ್ಟು ಇಂಗನ್ನು ಹಾಕ್ಕೊಂಡಿನಿ. 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರ ಪುಡಿ, ಸ್ವಲ್ಪ ಕರಿಬೇವು. ಇದನ್ನೆಲ್ಲನೂ ಸಣ್ಣಗೆ ರುಬ್ಕೊಂಡು ಆವಾಗ ಹುರಿದಿಟ್ಕೊಂಡಿದ್ವಲ್ಲ ಹಿಟ್ಟು, ಅದು ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವಾನನ ಕೈಲಿ ತಿಕ್ಕಿ ಹಾಕ್ಕೊಂಡಿನಿ. ಇದಕ್ಕೆ ಬೇಕಂದ್ರೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನು ಹಾಕೋಬೋದು. ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಮಸಾಲೆ ಎಲ್ಲ ಕಡೆ ಹೊಂದ್ಕೊತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗನ ಕಲಿಸ್ಕೋಬೇಕು. ನೋಡೋಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ, ಬಟ್ ಕೈಯಾಗ ಹಿಡಿದ್ರೆ ಮತ್ತು ಕೋಡ್ಬಳೆ ಮಾಡೋ ಮುಂದೆ ಫುಲ್ ಸಾಫ್ಟಾಗಿ ಬರ್ತೈತಿ ಇದು ಹಿಟ್ಟು. ಈ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿಕೊಂಡು ನೆನೆಸೋದು ಬೇಡ, ಏನೂ ಬೇಡ. ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹಿಟ್ಟು ತೊಗೊಂಡು ಈ ಥರ ಪ್ಲೇಟ್ ಮೇಲೂ ಮಾಡ್ಕೋಬೋದು, ಇಲ್ಲ ಅಂದರೆ ಗ್ಯಾಸಿನ ಕಟ್ಟಿ ಇಲ್ಲ ಚಪಾತಿ ಮನೆ ಮೇಲೂ ಇದನ್ನು ನಾವು ಮಾಡ್ಕೋಬೋದು. ನಾನಿಲ್ಲೇ ಪ್ಲೇಟನ್ನು ಡಬ್ ಹಾಕ್ಕೊಂಡು ಅದ್ರ ಮೇಲೇನ ಕೋಡ್ಬಳೆನ ಮಾಡ್ಕೊಳಕತ್ತೀನಿ. ಈ ಥರ ಹಿಟ್ಟನ್ನು ಹೊಸ್ಕೊಂಡು ಕೋಡ್ಬಳೆ ಶೇಪ್ನ ಕೊಡಾಕತ್ತೀನಿ. ಎಲ್ಲ ಕೋಡ್ಬಳೆನೂ ಒಂದು ಅಳತಿ ಒಳಗೆ ನಾನು ಮಾಡ್ಕೊಳಕತ್ತೀನಿ. ಇವನ್ನ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಅಂತೂ ಭಾಳ ಕಾದಿರ್ಬೇಕು. ಆವಾಗ ನಾವು ಕೋಡ್ಬಳೆನ ಹಾಕ್ಕೋಬೇಕು. ಕೋಡ್ಬಳೆ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಕೋಡ್ಬಳೆನ ಚಲೋತ್ನಂಗೆ ಕರ್ಕೋಬೇಕು. ಈ ಕೋಡ್ಬಳೆ ಹಾಕೋ ಮಟ್ಟ ನಾವು ಗ್ಯಾಸ್ನ ಜೋರಾಗಿ ಇಟ್ಕೊಂಡು ಹಾಕೋಬೇಕು. ಆಮೇಲೆ ಸ್ವಲ್ಪ ಗುಳ್ಳೆ ಬರೋದು ಕಡಿಮೆ ಆಕೈತಲ್ಲ, ಆವಾಗ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಇವನ್ನ ಚಲೋತ್ನಂಗೆ ಹೊಂಬಣ್ಣ ಬರೋ ಮಟ್ಟ ಎಣ್ಣೆ ಒಳಗೆ ಕರಿಬೇಕು. ಭಾಳ ರುಚಿ ಆಕ್ಕವು ಮತ್ತು ಕ್ರಿಸ್ಪಿಯಾಗಿನೂ ಆಕ್ಕವು. ಫುಲ್ ಸಾಫ್ಟಾಗಿ ಕೈ ಒಳಗೆ ಮುರಿಬೋದು, ಅಷ್ಟು ಸಾಫ್ಟಾಗಿನೂ ಆಕ್ಕವು ಮತ್ತು ಕ್ರಿಸ್ಪಿಯಾಗಿನೂ ಆಕ್ಕವು, ಟೇಸ್ಟಿಯಾಗಿನೂ ಆಗ್ತಾವೆ. ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.